ಸ್ವಲ್ಪ ಸೈಲೆಂಟ್ ಆಗಿರಪ್ಪ. ಇವರು ಮಾತಾಡೋದು ಸ್ವಲ್ಪ ಸೈಲೆಂಟ್ ಆಗಿರಿ. ಅನುದಾನ ಕೊಟ್ಟಿರೋದಕ್ಕೆ ಮತ್ತೆ ಇನ್ನೂ 2 ತಿಂಗಳಲ್ಲಿ ಇನ್ನೂ ಒಂದು 4,12,500 ರೂಪಾಯಿ ಕೊಡ್ತೀವಿ. ಮತ್ತೆ ನಿಮ್ಗೆ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲಾನು ನಮ್ಮ ಹೇಳಿದ್ದೀನಿ, ನೀವು ಕೊಟ್ರೆ 1 ತಿಂಗಳ ಒಳಗಡೆ ನಿಮ್ಗೆ ಸರ್ಕಾರಿ ನೌಕರಿ ಸಿಗುತ್ತೆ. ಬಟ್ ನೀವು ಬೇಗ ಸ್ವಲ್ಪ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಕಡೆಯಿಂದ ಕೊಡಿ, ಅದನ್ನ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡೋಣ. ಇವಾಗ 4,12,500 ರೂಪಾಯಿ ನಿಮ್ಮ ಅಕೌಂಟ್ ಏನ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ, ಅದು ಏನ್ ದಾಖಲೆ ಬೇಕು ಚೆಕ್ ಲಿಸ್ಟ್ ಕೊಟ್ಟಿದ್ದೀನಿ ಆಲ್ರೆಡಿ. ಇದು ಸರ್ಕಾರ ಸಂಪೂರ್ಣವಾಗಿ మన ఎమ్మెల్యే సాహెబ్ ఏం చెప్పరు ತಿಂಗಳ ಪೆನ್ಷನ್ ಆಡ್ರಮ್ಮ. ನಿಮ್ಗೆ ಇವಾಗ ಸದ್ಯಕ್ಕೆ 5,660 ರೂಪಾಯಿ ತಿಂಗಳ ನಿಮ್ಗೆ ಪೆನ್ಷನ್ ಬರುತ್ತೆ. ಜೀವನ ಪೂರ ಅಕೌಂಟ್ ನೇರವಾಗಿ ನಿಮ್ಮ ಅಕೌಂಟ್ ಬರುತ್ತೆ. ಅದು ಆರ್ಡರ್. MLA ಸಾಹೇಬ್ರು ನಿಮ್ಮ ಮನೆಗೆ ಬಂದ್ಮೇಲೆ 2 ದಿವಸದಲ್ಲಿ ಇದೆಲ್ಲ ಮಾಡಿದಾರೆ. 2 days ಅಲ್ಲಿ 2 ದಿವಸ ಇದಾಗಿದೆ. ಆಮೇಲೆ 1 ತಿಂಗಳಲ್ಲಿ MLA ಸರ್ ನಮ್ಮ ಮನೆಗೆ ಬಂದಿದ್ರು. ಬಂದು ನಮ್ಗೆ ಹೇಳಿದ್ರು ಸೌಲಭ್ಯ ಮಾಡ್ಕೊಡ್ತೀವಿ, ನಿಮ್ಗೆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿದ್ರು ಅದು ಅವ್ರ ಪ್ರಕಾರ ನಮ್ಗೆ ಮಾಡಿಕೊಟ್ಟಿದ್ದಾರೆ ಸರ್. 1 ದಿವಸದಲ್ಲೇ ಈ ಥರ ಮಾಡಿಕೊಟ್ಟಿದ್ದಾರೆ. ಪೆನ್ಷನ್ನು ನಮ್ಮ ಸೊಸೆ ಕೆಲಸ ಎಲ್ಲ ಸರ್ಕಾರದಿಂದ ಅದು ಅವ್ರು ಏನು ಸೌಲಭ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಮಾಡಿದ್ದಾರೆ 2 days ಅಲ್ಲಿ 2 ದಿವಸ ಇದಾಗಿದೆ. ಆಮೇಲೆ 1 ತಿಂಗಳಲ್ಲಿ ಕೆಲಸ ಸರ್ಕಾರಿ ಕೆಲಸ, ನಮ್ಮ ಗೌರ್ಮೆಂಟ್ ಕೆಲಸ. ಯಾರು ಏನ್ ಹೇಳಿದ್ರು ನೀವು ಯಾವುದೇ ಕಾರಣಕ್ಕೂ ಏನು ಕೇಳಬಾರ್ದು. ಸರ್ಕಾರ ಸಂಪೂರ್ಣ ನಿಮ್ ಜೊತೆಲಿ ಇದೆಯಮ್ಮ. ಮಿನಿಸ್ಟರ್ ಬರ್ತಾರ, ಮತ್ತೆ ಅವರು ಮಾತಾಡ್ತಾರೆ. ಮಿನಿಸ್ಟರ್ ಬರ್ತೀನಿ ಇಡೀ ಸಮುದಾಯನೇ ನಿಮ್ಮ ಪರವಾಗಿ ನಿಂತಿದೆ. ನಿನ್ನೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. ನೀವು ಧೈರ್ಯವಾಗಿರ್ಬೋದು. ನೀವು ಯಾವುದೇ ಬೇರೆ ಮಾತುಗಳಿಗೆ ಬಾಯಿ ಕೊಡ್ತೀರಾ, ಅದನ್ನ ಕಿವಿ ಕೊಡ್ತೀರಾ, ಏನ್ ಹೇಳ್ತಾ ಇದಾರೋ ಅದನ್ನ ಕೇಳ್ಕೊಂಡಿದ್ರೆ ಸಾಕಲ್ಲ. ಒಂದು 1 ತಿಂಗಳೊಳಗಡೆ ನಿಮ್ಗೆ ಕೆಲಸ ಹೋರಾಟ ಮಾಡಿ. ಕೆಲವರು ಇವ್ರಿಗೆ ಮಿಸ್ಬಿಹೇವ್ ಮಾಡೋರೆ, ಏನೋ ಅವ್ರ ಕಡೆಯಿಂದ ಒಂದಷ್ಟು ಕೊಡಿಸೋದು, ಇನ್ನೊಂದು ಏನೋ ಮಾಡಿಸ್ತೀನಿ ಅಂತ ನಮ್ಮ ಹತ್ರ ಮಾತಾಡಿದ್ರು. ಅದು ಬೇಕಾಗಿಲ್ಲ. ಇವತ್ತು ನಿಮ್ಗೆ ಪರ್ಮನೆಂಟ್ ಇರೋವರೆಗೂ ಸರ್ಕಾರ ಇನ್ನೂ ಸ್ವಲ್ಪ ಹಿಂದೆ ಹೋಗ್ಬೇಕು. ಓಕೆ. ಎನ್ ಬಾಬುರವರು ಮೃತಪಟ್ಟಿದ್ರು. ಆ ಸಂಬಂಧ ದೌರ್ಜನ್ಯ 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ನಮೂದಾಗಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರಿ ನಿಯಮಗಳಂತೆ ನಾವು FIR ರಿಜಿಸ್ಟರ್ ಆದ ತಕ್ಷಣ 4,12,500 ರೂಪಾಯಿ ಪರಿಹಾರ ಕೊಡಬೇಕಾಗಿರುತ್ತೆ. ಅದರಂತೆ ಈ ದಿನಾಂಕ ನಾವು ಆ ಪರಿಹಾರ ಧನವನ್ನು ಈಗಾಗಲೇ DBT ಮುಖಾಂತರ ಅವರಿಗೆ ನಿನ್ನೆನೇ ಟ್ರಾನ್ಸ್ಫರ್ ಆಗಿದೆ. ಆ ಮಂಜೂರಾತಿ ಆದೇಶವನ್ನು ಶಿಲ್ಪಾರ್ ಅವರಿಗೆ ನಾವು ಕೊಟ್ಟಿದ್ದೀವಿ. ಮತ್ತು ಅದೇ ಥರ ಪೆನ್ಷನ್ ಕೊಡೋಕ್ಕೂ ಅವಕಾಶ ಇದೆ. ಸೊ ಬಾಬುರವರ ತಾಯಿ ಅವರಿಗೆ ಪೆನ್ಷನ್ ಆದೇಶವನ್ನು ಸಹ ನಾವು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ ಏನು ಫರ್ದರ್ ಅವರಿಗೆ ನಿಯಮಗಳಂತೆ ನಾವು ಪರಿಹಾರ ಮಂಜೂರು ಮಾಡಬೇಕು ಅದನ್ನು ಮಾಡ್ತೇವೆ. ಮತ್ತು ಅವರ ಕುಟುಂಬದ ಅವಲಂಬಿತರಿಗೆ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡೋಕ್ಕೆ ಅವಕಾಶ ಇದೆ. ಅದರಂತೆ ಈಗಾಗಲೇ ನಾವು ದಾಖಲಾತಿಗಳನ್ನು ಅವಶ್ಯಕತೆ ಇರೋ ದಾಖಲಾತಿಗಳನ್ನು ಶೇಖರಿಸಿ ಕೊಡೋದಕ್ಕೆ ನಮ್ಮ ಸಹಾಯಕ ನಿರ್ದೇಶಕರಿಗೆ ಹೇಳಿದ್ದೀವಿ. ಅವರು ಶಿಲ್ಪಾರ್ ಅವರಿಂದ ಪಡೆದು ನಮ್ಗೆ ಕೊಟ್ಟ ತಕ್ಷಣ ಅದನ್ನು ಸಹ ಪ್ರೋಸೆಸ್ ಮಾಡಿ ನಾವು ಆ ಸರ್ಕಾರಿ ನೌಕರಿ ಕೊಡಿಸೋ ಕೆಲಸವನ್ನು ಮಾಡ್ತೇವೆ. ಅವ್ರ ಮನೆಗೆ ಭೇಟಿ ನೀಡಿ ಅವ್ರಿಗೆ ಸಾಂತ್ವನ ಹೇಳಿ ಒಂದೇ ಒಂದು ದಿನದಲ್ಲಿ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಸರ್ಕಾರಿ ನೌಕರಿ ಕೊಡಿಸಿದ್ದಾರೆ. ಸರ್ಕಾರ ಸೌಲಭ್ಯಗಳು ಏನು ಬೇಕು ಎಲ್ಲ ಸೌಲಭ್ಯ ಕೊಡಿಸಿದ್ದಾರೆ. ಇಂಥ ನಮ್ಮ ಶಾಸಕರು ಇಂಥ ಶಾಸಕರನ್ನ ನಾನು ಎಲ್ಲೂ ನೋಡಿಲ್ಲ. ಇವತ್ತು ನಿಜವಾಗಲೂ ನಾವು ಅಂಬೇಡ್ಕರ್ನ ನೋಡ್ತಾ ಇದ್ದೀವಿ ಅಂದರೆ ಅದು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಹತ್ರ ನೋಡ್ತಾ ಇದ್ದೀವಿ. ಪ್ರತಿ ನಮ್ಮ ಮನೆಗೂ ಬಂದು ನಮ್ಮ SC ಮನೆಗೂ